ಯಾರು ಹೇಳಿದ್ರಿ ಹಿಂದುತ್ವದ ಭದ್ರಕೋಟೆ ಅಂತ? ಎಲ್ಲ ಧರ್ಮಕ್ಕೂ ಇದೊಂದು ಭದ್ರಕೋಟೆ. ಇಲ್ಲಿರುವಂಥ ನೀರು, ಇಲ್ಲಿರುವಂಥ ದೇವಸ್ಥಾನ, ಇಲ್ಲಿರುವಂಥ ದರ್ಗಾ, ಇಲ್ಲಿರುವಂಥ ಪರಿಸರ, ಇಲ್ಲಿರುವಂಥ ವಾತಾವರಣ, ಇಲ್ಲಿರುವಂಥ ಸಮುದ್ರ ಜಾತಿ ಮೇಲಿದೆಯಾ? ಜಾತಿ ಏನಿಲ್ಲ, ನೀತಿ ಮೇಲಿದೆ. ಇಲ್ಲಿರುವಂಥ ಶೈಕ್ಷಣಿಕ ಕ್ಷೇತ್ರ, ಇಲ್ಲಿರುವಂಥ ಬ್ಯಾಂಕ್ಗಳು, ಇಲ್ಲಿರುವಂಥ ಧಾರ್ಮಿಕ ಕ್ಷೇತ್ರಗಳು, ಎಲ್ಲಿದೆ? ಎಲ್ಲರಿಗೂ ಇದೆ. ಇದೇನು ಬರೀ ಹಿಂದೂ ಅನ್ನೋದಿಲ್ಲ. ಕೆಲವರು ಮಾತ್ರ ಹಿಂದೂ, ನಾವು ಮುಂದು ಅಂತಾರೆ. ನಾವು ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಸಿಖ್ರು, ಜೈನರು, ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಬಿಲ್ಲವರು, ಎಲ್ಲ ಜನಾಂಗನೂ ನಾವು ಒಂದು ಅಂತೀವಿ ಅಷ್ಟೇ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ದು ಎಲ್ಲ ವರ್ಗದ ಜನರಿಗೂ ನಾವು ರಕ್ಷಣೆ ಮಾಡಬೇಕು. ಬಿಜೆಪಿ ಬಿಡಿ, ಅವ್ರದ್ದು ನಾನು ಯಾಕೆ ಅವ್ರ ಸುದ್ದಿ ಹೋಗೋಣ, ಅವ್ರ ಟೀಕೆ ಯಾಕೆ ಮಾಡಕ್ ಹೋಗೋಣ? ಅವ್ರೇನು ಹೋದ್ರು ಇಡೀ ರಾಜ್ಯ ಜನ ಒಪ್ಬೇಕಲ್ಲ. ರಾಜ್ಯ ಅಂದ್ರೆ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಬೆಂಗಳೂರು, ಇವೆಲ್ಲ ಇಲ್ಲಿ ಕರಾವಳಿಯಲ್ಲಿ ಬಹಳ ಜನರ ಬದುಕು, ಭಾವನೆಕ್ಕಿಂತ ಬದುಕು ಇಂಪಾರ್ಟೆಂಟ್. ಸೊ ಬದುಕಿದ್ರೆ ಭಾವನೆ. ಸೊ ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಕ್ಕಿಂತ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತ ನಾವು ಕಾರ್ಯಕ್ರಮ. ಸೊ ಅದಕ್ಕೆ ನಾನು ಕರಾವಳಿ ಕ್ಷೇತ್ರ ಬರೀ ಇಬ್ರು ಮಾತ್ರ ಗೆದ್ದಿದ್ದಾರೆ. ನಮಗೆ ಜನರಿಗೂ ಒಳ್ಳೇದಾಗಬೇಕಲ್ಲ. ಸೊ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದ ಸರ್ಕಾರ ಇದೆ, ಮುಂದಕ್ಕೂ ಕೂಡ ಸರ್ಕಾರ ಬರ್ತದೆ, ಅದಕ್ಕೇನು ಅನುಮಾನ ಬೇಡ. ಬಟ್ ಇಲ್ಲೂ ಕೂಡ ಪ್ರತಿನಿಧಿಗಳು ಬೇಕಲ್ಲ ನಮಗೆ. ಸೊ ಅದಕ್ಕೆ ಈಗ ಬಿಜೆಪಿ ವೋಟ್ ಹಾಕಿ ಗೆಲ್ಸಿದ್ರು. ಕಾಂಗ್ರೆಸ್ ಇಂದ ಜನರಿಗೆ ಪ್ರತಿ ಒಂದು ಕುಟುಂಬಕ್ಕೂ ಸಹಾಯ ಆಗ್ತಾ ಇದೆ ಹೊರತು ಬಿಜೆಪಿ ಏನಾಗ್ತಾ ಇರಲ್ಲ. ಅದಕ್ಕೆ ಅವ್ರಿಗೆಲ್ಲ ಮಂದಟ್ಟು ಮಾಡಬೇಕು, ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಸರ್ಕಾರನೂ ಇರಲಿ, ಅವರಲ್ಲೂ ಮಂತ್ರಿಗಳು ಆಗಬೇಕು ಅನ್ನೋದು ನಮ್ಮ ಆಸೆ. ನೋಡಿ, ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಸಭೆ ಇದೆ, ಒಕ್ಕಲಿಗ ಸಮಾಜದ ಒಂದು ವಿದ್ಯಾಸಂಸ್ಥೆಯ ಉದ್ಘಾಟನೆ ಇದೆ, ಮೂರನೇದು ಧರ್ಮಸ್ಥಳದಲ್ಲಿ ಅವರು ಸಮುದಾಯ ಭವನಗಳನ್ನು ಕಟ್ಟಿದ್ದಾರೆ, ಅದು ಕೂಡ ಉದ್ಘಾಟನೆ ಇದೆ, ನಾಲ್ಕನೇದು ನಂದು ಒಂದು ಮಂಜುನಾಥನ ಭೇಟಿ ಇತ್ತು, ಆ ಮಂಜುನಾಥನ ಭೇಟಿ ಮಾಡಿದ್ವಿ. ನಾನಿನ್ನ ಲೆಟರ್ ನೋಡಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ತೆಗೆದುಕೊಂಡು ಹೋಗ್ಬೇಕಾದಂಥ ಒಂದು ಮೂಲ ಧರ್ಮ ಇದೆ, ಸಿದ್ಧಾಂತ ಇದೆ, ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋದಿದೆ. ರಾಹುಲ್ ಗಾಂಧಿಯವರು ಯಾರಿಗೂ ಅನ್ಯಾಯ ಆಗಬೇಕು ಅಂತ ಎಲ್ಲೂ ಹೇಳಿಲ್ಲ. ತುಳಿತಕ್ಕೆ ಒಳಗಾದಂಥ ಸಮಾಜಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು ಅನ್ನೋದಿದೆ. ಯಾವುದೇ ತುಳಿತಕ್ಕೆ ಒಳಗಾದಂಥ ಸಮಾಜಗಳಿದೆ, ಯಾವುದೇ ಈಗ ಜೈನದಲ್ಲಿ ಬಡವರಿಲ್ವಾ, ಬ್ರಾಹ್ಮಣರಲ್ಲಿ ಬಡವರಿಲ್ವಾ, ಲಿಂಗಾಯತರಲ್ಲಿ ಬಡವರಿಲ್ವಾ? ಎಲ್ಲ ಜನದಲ್ಲೂ ಕೂಡ ಬಡವರಿದ್ದಾರೆ, ಒಕ್ಕಲಿಗರಲ್ಲಿ ಬಡವರಿದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಬಡವರಿದ್ದಾರೆ. ಎಲ್ಲರಿಗೂ ಕೂಡ ನ್ಯಾಯನ ಒದಗಿಸ್ಕೊಡ್ಬೇಕು. ನೋಡಪ್ಪ, ಅದೆಲ್ಲ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ, ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಕೆಲವರು ಮನೆಗಳಲ್ಲಿ ಇರಲಿಲ್ಲ, ಕೆಲವರು 90% ಈಗ ನಮಗಿರೋ ದಾಖಲೆ ಪ್ರಕಾರ 90% ಬರ್ಸ್ಕೊಂಡಿದ್ದಾರೆ, ಇನ್ನು 10% ಇಲ್ಲ. ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ. ಇನ್ನು ಬೇಕಾದಷ್ಟು ಟೈಮ್ ಇದೆ. ಕೆಲವನ್ನೆಲ್ಲ ನಮ್ಮ ಮಂತ್ರಿಗಳೆಲ್ಲ ಹೇಳಿದಾರಲ್ಲ, ಇದಕ್ಕೆಲ್ಲ ಈಗ ಜಸ್ಟ್ ಪುಸ್ತಕ ತೆಗೆದು ನಮ್ಮ ಕೈ ಕೊಟ್ಟಿದ್ದಾರೆ. ನಾವು ಇನ್ನು 2 ದಿನ 3 ದಿನ ಅಧ್ಯಯನ ಮಾಡಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿಗೆ ಇದು ಏಕಾಏಕಿ ಯಾವ ತೀರ್ಮಾನ, ಆ ಥರದ ತೀರ್ಮಾನ ಯಾರು ತೆಗೆದುಕೊಳ್ಳುವುದಿಲ್ಲ. ಅಶೋಕ್ಗೆ ಸ್ಪೋಕ್ಸ್ಮನ್ ಆಗ್ತಾ ಇರಲಿಲ್ಲ, ಕಾಂಗ್ರೆಸ್ ಸ್ಪೋಕ್ಸ್ಮನ್.